ಅವರದ್ದು 9 ವರ್ಷದ ಪ್ರೀತಿ. ನನಗಾಗಿ ನೀನು ನಿನಗಾಗಿ ನಾನು ಅಂತ ಕೈ ಹಿಡಿದು ಬೆಂಗಳೂರಿನಲ್ಲಿ ತಿರುಗಾಡಿದ ಜಾಗ ಇಲ್ಲ. ಒಂದು ಹಂತದಲ್ಲಿ ಹುಡುಗನ ಪೋಷಕರು ಮದುವೆಗೆ ಒಪ್ಪಿದ್ರು, ಮತಾಂತರ ಒಪ್ಪಲೇ ಇಲ್ಲ. ನಿರಾಸೆಗೊಂಡ ಭಗ್ನ ಪ್ರೇಯಸಿ ಕೈಗೆ ಆಸಿಡ್ ಬಾಟಲ್ ಬಂದಿತ್ತು. ಮುಂದೇನಾಯ್ತು ಈ ಸ್ಟೋರಿ ನೋಡಿ. 9 ವರ್ಷಗಳ ಪ್ರೀತಿಗೆ ಅಡ್ಡಿ ಬಂತು ಜಾತಿ. ಮದುವೆ ಜೊತೆ ಮತಾಂತರಕ್ಕೆ ಬೇಡಿಕೆ. ಒಪ್ಪದಿದ್ದಕ್ಕೆ ಯುವತಿಯಿಂದ ಆಸಿಡ್ ದಾಳಿ. ನೀವು ನೋಡ್ತಿರೋ ಈಕೆ ಹೆಸರು ಲಿಡಿಯಾ ಎಫ್ಸಿಬಾ. ವೃತ್ತಿಯಲ್ಲಿ ನರ್ಸ್. ಶ್ರೀರಾಂಪುರದ ನಿವಾಸಿ ಜಯಕುಮಾರ್ ಹಾಗೂ ಲಿಡಿಯಾ ನಡುವೆ 9 ವರ್ಷಗಳಿಂದ ಲವ್ವಿ ಡವ್ವಿ ನಡೀತಿತ್ತು. ಹಲವು ಬಾರಿ ಮದುವೆಗೆ ಸಂಬಂಧಪಟ್ಟಂತೆ ಇಬ್ಬರು ಪ್ರಾಮಿಸ್ ಮಾಡಿಕೊಂಡಿದ್ರು. ಆ ಸಂದರ್ಭ ಕೂಡಿ ಬಂದಿರಲೇ ಇಲ್ಲ. ಹೀಗಾಗಿ ಒಪ್ಪುಗೊಂಡ ಯುವತಿ ವಿಜಯನಗರದ ಪೈಪ್ಲೈನ್ ಬಳಿ ಆಸಿಡ್ ದಾಳಿ ನಡೆಸಿದ್ದಾಳೆ. ಜಯಕುಮಾರ್ ಗೆಳೆಯನ ಜೊತೆ ರಾಜರಾಜೇಶ್ವರಿ ದೇವಾಲಯಕ್ಕೆ ತೆರಳಿ ವಾಪಸ್ ಆಗ್ತಾ ಇದ್ದ. ಇದೇ ವೇಳೆ ಆಕ್ಟಿವ್ ಹೋಂಡಾದಲ್ಲಿ ಫಾಲೋ ಮಾಡಿದ್ದ ಲಿವಿಯಾ ಕಾರು ಚಾಲನೆ ಮಾಡ್ತಾ ಇದ್ದ ಜಯಕುಮಾರ್ಗೆ ಆಸಿಡ್ ದಾಳಿ ಮಾಡಿದ್ದಾಳೆ. ಜೊತೆಗೆ ಜಯಕುಮಾರ್ ಹಾಗೂ ಆತನ ಗೆಳೆಯನಿಗೆ ಬ್ಲೇಡ್ ಹಾಗೂ ಚಾಕುವಿನಿಂದ ಹಲ್ಲೆ ಮಾಡಿದ್ದಾಳೆ. ಯುವತಿಯ ಕೃತ್ಯವನ್ನ ಗಮನಿಸಿದ ಸಾರ್ವಜನಿಕರೇ ವಿಜಯನಗರ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. ಜಯಕುಮಾರ್ ತನ್ನನ್ನ ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ಲಿಡಿಯಾ 2016ರ ಜೂನ್ನಲ್ಲಿ ಶ್ರೀರಾಂಪುರ ಠಾಣೆಯಲ್ಲಿ ದೂರು ನೀಡಿದ್ಲು. ಜಾತಿ ವಿಚಾರವಾಗಿ ಖ್ಯಾತೆ ತೆಗೆದಿದ್ದಾರೆ ಎಂದು ಆರೋಪಿಸಿದ್ಲು. ಪೊಲೀಸರು ಇಬ್ಬರನ್ನು ಕರೆದು ಬುದ್ಧಿವಾದ ಹೇಳಿ ಕಳುಹಿಸಿದ್ರು. ದ್ವೇಷ ಮುಂದುವರೆಸಿದ್ಲು. ಅಲ್ಲದೆ ಮದುವೆ ಆಗೋದರ ಜೊತೆಗೆ ಮತಾಂತರ ಆಗುವಂತೆ ಒತ್ತಾಯ ಮಾಡಿದ್ಲು ಅಂತ ಜಯಕುಮಾರ್ ಸಂಬಂಧಿಕರು ಆರೋಪಿಸಿದ್ದಾರೆ. 8 ವರ್ಷದಿಂದ ಫ್ರೆಂಡ್ ಆಗಿದ್ದಾರೆ. 3 months ಬಿಫೋರ್ ಇವರು ಹುಡುಗನಿಗೆ ತಂದೆ ಇರಬೇಕಾದ್ರೆ ಏನಾಗಿದೆ ಬಂದು ಈ ಥರ ಆ ಅಮ್ಮ ಮೋಸ್ಟ್ಲಿ ಏನಾದರೆ ಆ ಅಮ್ಮ ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡಿದ್ದಾರೆ. ಲವ್ ಅಂದ್ಕೊಂಡು ಇವರು ವಾಟ್ಸಪ್ ಇದ್ದಿದ್ದನ್ನ ಎಲ್ಲೋ ಒಂದು ಇದರಲ್ಲೂ ಐ ಲವ್ ಯು ಅನ್ನೋದು ಎಲ್ಲೂ ಇರಲಿಲ್ಲ. ತಾಯಿದು ಮಿಸ್ಕನ್ಸೆಪ್ಷನ್ನಿಂದ ಇಷ್ಟು ದೂರ ಬೆಳೆದೋಯ್ತು. ಸದ್ಯ ಯುವತಿಯನ್ನ ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ. ಇದೇ ವೇಳೆ ಆಸಿಡ್ ದಾಳಿಗೆ ಒಳಗಾಗಿರುವ ಜಯಕುಮಾರ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಏನೇ ಇದ್ರು ಹುಡುಗಿಯೊಬ್ಬಳು ಸಾರ್ವಜನಿಕ ಪ್ರದೇಶದಲ್ಲೇ ಹುಡುಗನಿಗೆ ಆಸಿಡ್ ಎರಚಿ ಆಕೆಯು ಜೈಲಿಗೆ ಹೋಗಿ ಪ್ರಿಯಕರನ ಬಾಳಿಗೂ ಬೆಂಕಿ ಇಟ್ಟಿದ್ದು ದುರಂತ. ಅದೇನೇ ಇರಲಿ, ಪ್ರೀತಿ ಎಂದ ಹಿಂದೆ ಬಿದ್ದಂತಹ ಹುಡುಗಿಯೊಬ್ಬಳು ಆಸಿಡ್ ಎರಚಿ ಯುವಕನನ್ನು ಒಂದು ಆಸ್ಪತ್ರೆ ಪಾಲು ಮಾಡಿದರೆ ಆಕೆ ಜೈಲು ಪಾಲಾಗಿದ್ದಾಳೆ. ಇನ್ನು ವಿಜಯನಗರ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗಾರ್ಜುನ್ ಜೊತೆ ಚೇತನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.